ಕರ್ನಾಟಕ ಹಣಕಾಸಿನ ಪರಿಸ್ಥಿತಿ ಸುಭದ್ರವಾಗಿದೆ. ಬಿಜೆಪಿಯವರು ಹೇಳೋದು ಬಹಳ ಸುಳ್ಳು. ನಿನ್ನೆ ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿದ್ದಾರೆ ಸರ್. ಅದರಲ್ಲಿ ತುಂಬಾ ಬೆಲೆ ಏರಿಕೆ ಮಾಡಿದೆ ಸರ್ಕಾರ ಅಂತೇಳಿ. ಆಯ್ತಪ್ಪ, ಎಷ್ಟಿತ್ತು ನಿಮಗೆ ಗೊತ್ತಾ? ಇವರು ನರೇಂದ್ರ ಮೋದಿ ಅವರು ಬಂದಿದ್ದಾಗ ಒಂದು ಸಿಲಿಂಡರ್ ಗ್ಯಾಸು ಎಷ್ಟು 414 ರೂಪಾಯಿ, ಈಗ ಎಷ್ಟಿದೆ? 1000 ರೂಪಾಯಿ ಆಗಿದೆ. ಯಾರು ಹೆಚ್ಚು ಮಾಡಿದ್ದು? ಪೆಟ್ರೋಲ್ ಬೆಲೆ ಎಷ್ಟಿತ್ತು 2014ರಲ್ಲಿ ನರೇಂದ್ರ ಮೋದಿ ಬಂದಾಗ? 71 ರೂಪಾಯಿ ಇತ್ತು. ಈಗ ಎಷ್ಟಾಗಿದೆ? 102 ರೂಪಾಯಿ ಆಗಿದೆ. ಕಂಪನಿಗಳು ಇವತ್ತು ಜಾಸ್ತಿ ಆಗಿದೆಯಲ್ಲ. ಯಾರಪ್ಪ ಜಾಸ್ತಿ ಮಾಡಿದವರು? ಡೀಸೆಲ್ ಬೆಲೆ ಎಷ್ಟಿತ್ತು? 53 ರೂಪಾಯಿ ಇತ್ತು ಒಂದು ಲೀಟ್ರಿಗೆ. ಈಗ ಎಷ್ಟಾಗಿದೆ? 95, 96. ಯಾರು ಇದನ್ನು ಜಾಸ್ತಿ ಮಾಡಿದವರು? ಯಾರು ಮಾಡಿದವರು? ಸುಮ್ಮನೆ ರಾಜಕೀಯವಾಗಿ ಏನೇನೋ ಹೇಳ್ತಾರೆ, ಅವಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಕರ್ನಾಟಕ ಹಣಕಾಸಿನ ಪರಿಸ್ಥಿತಿ ಸುಭದ್ರವಾಗಿದೆ. ಬಿಜೆಪಿಯವರು ಹೇಳೋದು ಭಾಳ ಸುಳ್ಳು. ಅವ್ರ ತಟ್ಟೆಯಲ್ಲಿ ಯಜ್ಞ ಬಿದ್ದಿದೆ. ನೊಣ ಹುಡ್ಕಕ್ಕೆ ಬರ್ತಾರೆ. ಸ್ಟ್ಯಾಂಪ್ ಡ್ಯೂಟಿ ಇಷ್ಟೆಲ್ಲ ನಾವು ಜಾಸ್ತಿ ಮಾಡಿದ್ರು ಕೂಡ ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇದೆ ನಮ್ಮದು. ಪೆಟ್ರೋಲ್ ಬೆಲೆ ಇರ್ಬೋದು, ಡೀಸೆಲ್ ಬೆಲೆ ಇರ್ಬೋದು, ಪಕ್ಕದ ಮಹಾರಾಷ್ಟ್ರಕ್ಕಿಂತ, ತಮಿಳ್ನಾಡಿಗಿಂತ, ಕೇರಳಕ್ಕಿಂತ, ಆಂಧ್ರ ಪ್ರದೇಶಕ್ಕಿಂತ ಕಡಿಮೆ ಇದೆ. ನಾವು ರಿಸೋರ್ಸಸ್ ಮೊಬಿಲೈಸೇಷನ್ ಆಗಬೇಕಲ್ಲಪ್ಪ. ಆದರೂ ನಾವು ಪಕ್ಕದ ರಾಜ್ಯಗಳಿಗಿಂತ ದಕ್ಷಿಣ ಭಾರತದಲ್ಲಿ ಕಡಿಮೆ ಇದ್ದೇವೆ. ಅಂದರೆ ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿದೆಯಲ್ಲೋ ಕರ್ನಾಟಕದ್ದು. ನಾನು ಹೇಳೋದಲ್ಲ, ಬಜೆಟ್ ಅಸೆಂಬ್ಲಿನಲ್ಲೇ ಹೇಳಿದ್ದೀನಿ. ಅವ್ರ ಎದುರುಗಡೆನೆ ಡಾಲರ್ ಇದೆಯಲ್ಲ, ಎಷ್ಟು ಈಗ ಬೆಲೆ? 94, 95. 94.84 ನಿನ್ನೆ ಆಯಿತು. 94 ಅಂತಲೇ ಇಟ್ಕೋಣ. ಎಷ್ಟಿತ್ತು ಇವ್ರು ಬರೋಕ್ಕೂ ಮುಂಚಿತವಾಗಿ? ಮತ್ತು ಯಾಕೆ ರೂಪಾಯಿ ಬೆಲೆ ಕಮ್ಮಿ ನಶಿಸೋಯ್ತು ಡಾಲರ್ ಎದುರುಗಡೆ? ಯಾಕ್ರಿ? ಮತ್ತು ಇದನ್ನೆಲ್ಲ ಮತ್ತು ನರೇಂದ್ರ ಮೋದಿಯವರು ಹೇಳಿದ್ದೆಲ್ಲ ಮಾಡಿದಾರ? ನಾವು ಮಾಡಿದ್ದೀವಿ. ಅಚ್ಚೇ ದಿನ ಹೇಗ ಅಂತಂದರು. ಬಂತ 15 ಲಕ್ಷ ಕೊಟ್ಬಿಡ್ತೀನಿ ಅಂತಂದರು. ಕೊಟ್ರ? ಒಂದೊಂದು ಕುಟುಂಬಗಳಿಗೆ 15 ಲಕ್ಷ ಕೊಡ್ತೀವಿ ಕೊಟ್ರ? ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂದರು. ಮಾಡಿದ್ರ? 2 ಕೋಟಿ ಉದ್ಯೋಗ ಕೊಡ್ತೀವಿ ಪ್ರತಿ ವರ್ಷ ಅಂತಂದ್ರು. ಕೊಟ್ರ? ಹೇಳ್ತಾರೆ ಕರ್ನಾಟಕದ ಬಗ್ಗೆ. ಬಿ ಜೆ ಪಿಯವರು ಆಯ್ತಲ್ಲಪ್ಪ, ಕರ್ನಾಟಕದ ಬಿ ಜೆ ಪಿಯವರು 4 ವರ್ಷ ಅಧಿಕಾರದಲ್ಲಿದ್ದರು. 2019ರಿಂದ 23ವರೆಗೂ ಅಧಿಕಾರದಲ್ಲಿದ್ದರು. ಏನು ಮಾಡಿದ್ರು? ದಾವಣಗೆರೆಗೆ ಏನು ಮಾಡಿದ್ದಾರೆ? 4 ವರ್ಷ ಅಧಿಕಾರದಲ್ಲಿದ್ದರಲ್ರಿ. ಆ 4 ವರ್ಷದಲ್ಲಿ ಏನು ಮಾಡಿದ್ರು? ಅದು ಹೇಳ್ಬೇಕಲ್ಲ, ನಾವು ಇಂಥದ್ದು ಮಾಡಿದ್ದೀವಿ ಅಂತ.